ಕ್ರಿಸ್ಮಸ್ ಅಂದ ತಕ್ಷಣ ನೆನಪಾಗೋದು ಕೇಕ್. ಅದರ ಜೊತೆಗೆ ಈ ಬಾರಿ ಸಿಲಿಕಾನ್ ಸಿಟಿ ಮಂದಿಗೆ ಕೇಕ್ ಆರ್ಟ್ಗಳನ್ನು ಕೂಡ ನೋಡಬಹುದು. ಇದು ಈ ಬಾರಿ ವಿಶೇಷತೆ ಅಂತಲೇ ಹೇಳಬಹುದು. ಅಂದರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಿಶೇಷವಾಗಿ ಕೇಕ್ ಆರ್ಟ್ಗಳನ್ನು ಮಾಡಲಾಗಿದೆ. ಸೆಂಟ್ ಜೋಸೆಫ್ ಸ್ಕೂಲ್ ಆವರಣದಲ್ಲಿ ಮಾಡಿರುವಂಥದ್ದು. ಈ ಬಾರಿ ವಿಶೇಷವಾಗಿ ನಾವು ನೋಡಬಹುದು ಸಂಸತ್ ಭವನವನ್ನು ಮಾಡಲಾಗಿದೆ. ಸುಮಾರು 1,500 kg ಸಕ್ಕರೆಯನ್ನು ಬಳಕೆ ಮಾಡಿಕೊಂಡು ಈ ಒಂದು ಸಂಸತ್ ಭವನವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಆ ಕಡೆಗೆ ಕೂಡ ನಾವು ನೋಡಬಹುದು ವಿವಿಧ ಅಂದರೆ ಕಲಾಕೃತಿಗಳು, ಅಂದರೆ ಎಲ್ಲವನ್ನೂ ಕೂಡ ಸಕ್ಕರೆಯಿಂದನೇ ಮಾಡಿರುವಂಥದ್ದು. ಇದು ಒಂದು ಕ್ರಿಸ್ಮಸ್ ಥೀಮನ್ನು ಕೂಡ ಇಟ್ಕೊಂಡು ಇಲ್ಲಿ ಮಾಡಲಾಗಿದೆ. ಅದರ ಜೊತೆಗೆ ಪಕ್ಕದಲ್ಲಿ ಶಿವಾಜಿ ಛತ್ರಪತಿ ಇರಬಹುದು, ಎಲ್ಲವೂ ಕೂಡ ಆರ್ಟ್ನಲ್ಲಿ ಮಾಡಿರುವಂಥದ್ದು. ಇನ್ನು ನಮ್ಮ ಜೊತೆಗೆ ಇದೆಲ್ಲವನ್ನೂ ಕೂಡ ತಯಾರಿ ಮಾಡಿರುವಂತಹ ಅವರು ಕಲಾವಿದರು ಕೂಡ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮನೀಶ್ ಅವರಿದ್ದಾರೆ. ಸರ್ ನಮಸ್ತೆ. ಈ ಬಾರಿ ವಿಶೇಷವಾಗಿ ಸಂಸತ್ ಭವನ ವಿಶೇಷವಾಗಿದೆ. ಅದರ ಜೊತೆಗೆ ಈ ಕಡೆ ನಾವು ಚಂದ್ರಯಾನವನ್ನು ಕೂಡ ನೋಡಿದ್ವಿ, ಮತ್ತು ಕ್ರಿಸ್ಮಸ್ ಥೀಮನ್ನು ಕೂಡ ನೋಡಿದ್ವಿ. ಇವೆಲ್ಲವನ್ನೂ ಕೂಡ ಹೇಗೆ ಮಾಡಲಾಗಿದೆ? ಈ ಕಡೆ ಬನ್ನಿ ಸರ್. ಸೊ ನಾವು ಇನ್ಸ್ಟಿಟ್ಯೂಟ್ ಆಫ್ ಬೇಕಿಂಗ್ ಆ್ಯಂಡ್ ಕೇಕ್ ಆರ್ಟಲ್ಲಿ ಆಲ್ಮೋಸ್ಟ್ 14,000 ಸ್ಟೂಡೆಂಟ್ಸ್ ಟ್ರೈನ್ ಮಾಡಿದ್ದೇವೆ. ನಮ್ಮ ಸ್ಟೂಡೆಂಟ್ಸು ಬೇಸಿಕಲಿ ನಾವು ವೊಕೇಶ್ನಲ್ ಬೇಕ್ರಿ ಟ್ರೈನಿಂಗ್ ಕೊಡ್ತೀವಿ. ಅದರಲ್ಲಿ ಶುಗರ್ ಆರ್ಟ್ ಅಂತ ಒಂದು ಬರುತ್ತೆ. ಸೊ ಶುಗರಲ್ಲಿ ಹೆಂಗೆ ನಾವು ಮಾಡ್ಬೋದು, ನೀವು ಯೋಚನೆ ಮಾಡಿ, ಶುಗರು ಕ್ಯಾನ್ ಬಿ ಮೇಡ್ ಆಸ್ ಅ ಡೋ, ಅದು ಒಂದು ಕ್ರೀಮ್ ಬ್ಯಾಟರ್ ಥರ ಮಾಡ್ಬೋದು. ಸೊ ಅದಕ್ಕೆ ಶೇಪ್ ಮಾಡ್ಬೋದು, ಮೋಲ್ಡ್ ಮಾಡ್ಬೋದು, ಶೀಟಿಂಗ್ ಮಾಡ್ಬೋದು, ಅದಕ್ಕೆ ಒಂದು ಕಲಾ ಥರ ಕೊಡ್ಬೋದು. ಸೊ ಹೆಂಗೆ ನೀವು ಸ್ಕಲ್ಪ್ಟಿಂಗಲ್ಲಿ ಕ್ಲೇ ಯೂಸ್ ಮಾಡ್ತೀರ, ನಾವು ಅದೇ ಥರ ಇಲ್ಲಿ ಸಕ್ಕರೆಯಿಂದ ಡೋ ಮಾಡ್ತೀರಿ ಕ್ಲೇ ಥರ, ಆ್ಯಂಡ್ ಅದು ನಾವು ಶೇಪ್ ಕೊಡ್ತೀರಿ. ಸೊ ಅದರಲ್ಲಿ ನಾವು ಪ್ಲೇಟ್ಸ್ ಮಾಡ್ಬೋದು. ಅದೇ ಥರ ಈ ಪ್ಲೇಟ್ಸ್ ಮಾಡಿ ಬ್ರೇಕ್ ಮಾಡಿ ನಾವು ಬಿಲ್ಡಿಂಗ್ ಕಟ್ಟಿರೋದು. ಸೊ ನಾವು ಅಷ್ಟು ದೊಡ್ಡದು ಆ್ಯಕ್ಚುಯಲ್ ಸಂಸತ್ ಭವನ ಇಲ್ಲ, ಒಂದು ಚಿಕ್ಕದು ರೆಪ್ಲಿಕಾ ಮಾಡ್ಬೋದು ಅಂತ ಯೋಚನೆ ಮಾಡಿ. ಸೊ ಇದು ಆಲ್ಮೋಸ್ಟ್ ಅಬೌಟ್ 14 feet by 14 feet ಇದೆ ಸೈಜು. ಆ್ಯಂಡ್ ಇದು ಮಧ್ಯ ನಮ್ಮದು ಇದು ನ್ಯಾಷನಲ್ ಎಂಬ್ಲಮ್ಮು ನಾವು ಮಾಡಿದ್ದೀರಿ. ಸೊ ಇದೆಲ್ಲ ಶೇಪ್ ಮಾಡಿ ಪ್ಲೇಟ್ ಮಾಡಿ ಇದು ಮಾಡಿರೋದು. ಸೊ ನಾವು 15ರಿಂದ ಜಾಸ್ತಿ ಜನರಿದ್ದಾರೆ. ಅದರಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಟ್ರೈನರ್ಸ್ ಬಂದಿದ್ದಾರೆ ಇನ್ವಾಲ್ವ್. ಆ್ಯಂಡ್ ನಮ್ಮದು ಶುಗರ್ ಆರ್ಟಿಸ್ಟು ಅವರು ಇದರಲ್ಲಿ ಜಾಯಿನ್ ಮಾಡ್ತಾರೆ. ಸೊ ನಾರ್ಮಲಿ ನಾವು ಶುಗರ್ ಆರ್ಟ್ ನಮ್ಮದು ಫುಲ್ ಥ್ರೂ ಔಟ್ ದ ಇಯರ್ ಏನೋ ಒಂದು ಮಾಡ್ತಾಯಿರ್ತೀವಿ. ಕ್ರಿಸ್ಮಸ್ ಆಬ್ವಿಯಸ್ಲಿ ಬೇಕರ್ಸ್ಗೆ ಆ್ಯಸ್ ವೆಲ್ ಆಸ್ ಎಲ್ರಿಗೂ ತುಂಬ ಇಷ್ಟ, ಬಿಕಾಸ್ ಇಟ್ ಸ್ಪ್ರೆಡ್ಸ್ ಹ್ಯಾಪಿನೆಸ್, ಸ್ವಲ್ಪ ಖುಷಿ ಇರುತ್ತೆ. ಸೊ ಅದಕ್ಕೆ ನಾವು ಇಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ತುಂಬ ಮಾಡಿದ್ದೀವಿ. ಈ ವರ್ಷದ ಮಕ್ಕಳಿಗೆ ಅಂತ ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀವಿ. ಸೊ ಮಕ್ಕಳಿಗೆ ನೀವು ಕಾನ್ಸೆಪ್ಟ್ಸ್ ನೋಡ್ಬೋದು. ಡಾಲ್ಸ್ ಇದೆ, ನಮ್ಮದು ಪೆಟ್ಸ್ ಅಂತ ನಾಯಿ ಇದೆ, ಆ್ಯನಿಮಲ್ಸ್ ನೋಡ್ಬೋದು. ಪ್ಲಸ್ ಅಫ್ಕೋರ್ಸ್ ಇಲ್ಲಿ ಗೇಮ್ಸ್ ಇದೆ, ವಿಚ್ ಇಸ್ ಮ್ಯಾರಿಯೋ ಗೇಮ್, ಲೆಗೋ. ಸೊ ಅದಕ್ಕೆ ಮಕ್ಕಳಿಗೆ ತುಂಬ ಇಷ್ಟ ಆಗೋ ಥರ. ಆ್ಯಂಡ್ ಇದು ನಾವು ದೊಡ್ಡ ಸ್ಕೇಲಲ್ಲಿ ಅಂತ ಮಾಡಿದ್ದೀರಿ ಓನ್ಲಿ ಆ್ಯಸ್ ಅ ಡಿಸ್ಪ್ಲೇ, ಬಟ್ ಸೇಮ್ ಥಿಂಗ್ ನಾವು ಚಿಕ್ಕದ ವರ್ಷನೂ ಮಾಡ್ಬೋದು. ಅಂದರೆ ಅದೇ ನಾವು ಹೇಳ್ತಾ ಇರೋದು, ಬೇಕರ್ಸು ಇವತ್ತಿಗೆ ಇಷ್ಟು ಕ್ಯಾಲಿಬರ್ ಇದೆ ಇದು ಪ್ರೆಸೆಂಟ್ ಮಾಡೋಕ್ಕೆ, ಅಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಆ್ಯಂಡ್ ಅದು ನಾವು ಮಾಡಿಕೊಡ್ತೀವಿ. ಓಕೆ, ಸಂಸತ್ ಭವನ ಅದರ ಜೊತೆಗೆ ಏನೇನು ಇಲ್ಲಿ ಆರ್ಟ್ಗಳನ್ನ ಮಾಡಿದ್ದೀರಿ ನೀವು, ಮತ್ತು ಅದಕ್ಕೆ ಎಷ್ಟು ದಿನ ತೊಗೊಂಡ್ರಿ ಅಂತ? ಸೊ 4 ತಿಂಗಳ ಮೇಲಿಂದ ನಾವು ಐಡಿಯಾ ಮಾಡಿರೋದು. ನಮ್ಮ ಕೊಲೀಗ್ ಶಾಂತನು ಪ್ಲಸ್ ನಮ್ಮ ಟೀಮ್ ಇದ್ದಾರೆ. ನಾವೆಲ್ಲರೂ ಸೇರಿಕೊಂಡು ಫಸ್ಟ್ ಐಡಿಯಾ ಏನು ಮಾಡ್ಬೋದು ಅದು ಯೋಚನೆ ಮಾಡೋದು. ಯಾರಿಗೆ ಹೆಂಗೆ ಕಾನ್ಸೆಪ್ಟು, ಯಾಕೆ ಥ್ರೂ ಔಟ್ ದ ಇಯರ್ ನಾವು ಕೇಕ್ ಆರ್ಡರ್ಸು ಅದೆಲ್ಲ ನೋಡೋವಾಗ ನಾವು ಹೆಂಗೆ ನಾವು ಪ್ರೆಸೆಂಟ್ ಮಾಡ್ಬೋದು, ನಿಮ್ಗೆ ಏನು ಇಷ್ಟ ಆ್ಯಸ್ ಅ ಕನ್ಸ್ಯೂಮರ್ ಅದು ಯೋಚನೆ ಮಾಡಿ ನಾವು ಮಾಡ್ತೀವಿ. ಪ್ಲಸ್ ಏನು ಎಕ್ಸೆಪ್ಟ್ ಆಗುತ್ತೆ ಇವತ್ತಿಗೆ ಆ್ಯಸ್ ಅ ಪ್ರೌಡ್ ಫೀಲಿಂಗ್ ಆಫ್ ಅನ್ ಇಂಡಿಯನ್. ನಾವು ಸಂಸತ್ ಭವನ ಆಗಲಿ ಚಂದ್ರಯಾನ ಆಗಲಿ ಅದು ನಮ್ಮ ಪ್ರೌಡ್ ಫೀಲಿಂಗು. ಹಿಸ್ಟಾರಿಕ್ ನೋಡಿದ್ರೆ ನಮಗೆ ಇದು ದುರ್ಗಾ ಇದ್ದಾರೆ, ನಮಗೆ ಇಲ್ಲಿ ಛತ್ರಪತಿ ಶಿವಾಜಿ. ಸೊ ಅದು ನಾವು ನೋಡ್ತೀವಿ ಆ್ಯಸ್ ಹೌ ಎಕ್ಸಾಕ್ಟ್ಲಿ ವಿ ಕ್ಯಾನ್ ಪ್ರೆಸೆಂಟ್. ಓಕೆ, ಈ ಬಾರಿ ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆಯನ್ನು ಕೂಡ ಇಲ್ಲಿ ನೀವು ಅದು ಏನಕ್ಕೆ ಅಂದರೆ ನಾವು ಲಾಸ್ಟ್ ಇಯರ್ ಶ್ರೀರಾಮ ಹನುಮಾನ್ ಮಾಡಿದ್ರಿ. ನಮ್ಮ ಟೀಮಲ್ಲಿ ವಿಮೆನ್ ತುಂಬ ಇದ್ದಾರೆ. ಸೊ ವಿಮೆನ್ ಎಂಪವರ್ಮೆಂಟ್ಗೆ ಐ ಥಿಂಕ್ ಶಕ್ತಿ ಇಂದ ಬೆಟರ್ ಏನೂ ಇಲ್ಲ ಅಲ್ಲಿ ತೋರ್ಸೋಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಈ ಕಡೆ ನಾವು ನೋಡ್ಬೋದು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ಒಂದು ಆರ್ಟ್ ಇರ್ಬೋದು. ಅದರ ಜೊತೆಗೆ ಮನೀಶ್ ಅವರು ಹೇಳಿದ ಹಾಗೆಯೇ ಈ ಬಾರಿ ಮಕ್ಕಳಿಗೆ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಒಂದಷ್ಟು ಆರ್ಟ್ಗಳನ್ನು ನಾವಿಲ್ಲಿ ಈ ಬಾರಿ ಕೇಕ್ನಲ್ಲಿ ತಯಾರಿ ಮಾಡಿದ್ದೀವಿ ಅನ್ನುವಂಥದ್ದು. ಚಂದ್ರಯಾನ ಇರ್ಬೋದು,
ಜೊತೆಗೆ ಮುಖ್ಯವಾಗಿ ಈ ಬಾರಿ ಶಕ್ತಿ ಯೋಜನೆಯ ಅಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಮುಖ್ಯವಾಗಿರುವಂತಹ ಒಂದು ಏನು ಶಕ್ತಿ ಯೋಜನೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ದುರ್ಗಾದೇವಿ ಇರಬಹುದು, ಹಾಗೆಯೇ ಪ್ರತಿಯೊಂದು ಏನು ಕಾನ್ಸೆಪ್ಟ್ಗಳು ಏನೇನಿತ್ತು ಅದೆಲ್ಲವನ್ನೂ ಕೂಡ ಸುಮಾರು 4 ತಿಂಗಳಿಂದ ಇವರು ತಯಾರಿ ಮಾಡಿಕೊಂಡಿದ್ದರು. ಹಾಗಾಗಿ ಪ್ರತಿ ವರ್ಷದಂತೆ ಅಂದರೆ ವಿಭಿನ್ನವಾಗಿ ಪ್ರತಿ ವರ್ಷವೂ ಕೂಡ ವಿಭಿನ್ನವಾಗಿ ಮಾಡಲಾಗುತ್ತೆ. ಅದೇ ರೀತಿ ಈ ವರ್ಷವೂ ಕೂಡ ವಿಭಿನ್ನವಾಗಿ ಥೀಮನ್ನು ಇಟ್ಟುಕೊಂಡು ಈ ಒಂದು ಕೇಕ್ ಶೋವನ್ನು ಮಾಡಲಾಗ್ತಾ ಇದೆ. ಸುಮಾರು 15 ದಿನಗಳ ಕಾಲ ನಡೆಯುತ್ತೆ. ಜನವರಿ 1ನೇ ತಾರೀಕುವರೆಗೂ ಕೂಡ ಇರುತ್ತೆ. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಕೂಡ ಈ ಶೋ ಅಂದರೆ ಕೇಕ್ ಶೋ ನಡೆಯುತ್ತೆ. ಇದರಲ್ಲಿ ಮಕ್ಕಳಿಗೆ ಅಂದರೆ 4 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಇರುತ್ತೆ. ಅದರಿಂದ ಮೇಲ್ಪಟ್ಟಂತಹ ವಯಸ್ಸಿನವರಿಗೆ ₹100 ಶುಲ್ಕ ಕೂಡ ಇರುತ್ತೆ. ಹಾಗಾಗಿ ಅಂದರೆ ಇದು ಕೇಕನ್ನು ಏನು ತಿನ್ನೋದ್ರ ಜೊತೆಗೆ ಬರೀ ತಿಂದು ನಾವು ಖುಷಿಪಟ್ಟಿರಬಹುದು, ಆದರೆ ಅದರ ಜೊತೆಗೆ ಕೇಕ್ನಿಂದ ಹೇಗೆ ಒಂದು ಆರ್ಟನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಕೂಡ ಇಲ್ಲಿ ಬಂದು ನೋಡಿದರೆ ಗೊತ್ತಾಗುತ್ತೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆಗೆ ಮಮತಾ ಮರ್ದಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.